ರೂಬಿ ಆಗಷ್ಟೇ ದೊಡ್ಡವಳಾಗಿದ್ದಳು. ತನ್ನ ಗೆಳತಿಯ ಜೊತೆ ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ಆಗಾಗ ಕುತೂಹಲದಿಂದ ಕೇಳುತ್ತಿದ್ದಳು. ಮನೆಯಲ್ಲಿ ಚಾಚಾ ಅವಳಿಗೆ ತುಂಬಾ ಹತ್ತಿರವಾಗಿದ್ದನು. ಅವನೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿದ್ದಳು. ಒಂದು ದಿನ ಆತ ತಲೆನೋವೆಂದು ಅವಳ ಬಳಿ ಟೀ ಮಾಡಿ ಅವರ ರೂಮಿಗೆ ತರಲು ಹೇಳಿದನು. ಅಂದು ಮನೆಯಲ್ಲಿ ಅಮ್ಮಿ ಮತ್ತು ಅಬ್ಬು ಇಬ್ಬರೂ ಇರಲಿಲ್ಲ. ನಮಸ್ಕಾರ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಇಂಥದ್ದೇ ಹಲವಾರು ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ನಮ್ಮನ್ನು ಫೇಸ್ಬುಕ್ಕಲ್ಲೂ ನೀವು ಫಾಲೋ ಮಾಡ್ಬೋದು. ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ. ರೂಬಿ ತನ್ನ ಅಬ್ಬು ಮತ್ತು ಅಮ್ಮಿಗೆ ಒಬ್ಬಳೇ ಮಗಳಾಗಿದ್ದಳು. ದಂತದ ಗೊಂಬೆ ಥರ ಮುದ್ದಾಗಿದ್ದಳು. ಈಗ ಅವಳಿಗೆ 18 ವರ್ಷ ವಯಸ್ಸು. ಅವಳ ಅಬ್ಬು ರೂಬಿಗೆ ವಿದ್ಯೆ ಕಲಿಸುವುದರಲ್ಲಿ ನಿರಾಸಕ್ತಿ ಹೊಂದಿದ್ದನು. 10ನೇ ಕ್ಲಾಸಿಗೆ ಅವಳನ್ನು ಶಾಲೆಯಿಂದ ಬಿಡಿಸುವುದರಲ್ಲಿದ್ದ. ಅವಳ ಅಮ್ಮಿ ಕೂಡ ಈ ನಿರ್ಧಾರದಿಂದ ಅಬ್ಬು ಮೇಲೆ ಬೇಸರಗೊಂಡಿದ್ದಳು. ರೂಬಿ ಎಷ್ಟೇ ಕೇಳಿಕೊಂಡರೂ ಅಬ್ಬುವಿನ ಮನಸ್ಸು ಕರಗಲಿಲ್ಲ. ಶಾಲೆಯಲ್ಲಿ ಓದು ಬರಕ್ಕಿಂತ ಪ್ರೀತಿ ಪ್ರೇಮ ಅಂತ ಆಶಿಕೆಯೇ ಜಾಸ್ತಿಯಾಗಿದೆ ಈಗಿನ ಕಾಲದಲ್ಲಿ ಎಂದು ಆತ ಪದೇ ಪದೇ ಹೇಳುತ್ತಿದ್ದನು. ಆಗ ಅವಳ ಚಾಚಾ ಮಾತ್ರ ರೂಬಿಯ ಬೆಂಬಲಕ್ಕೆ ನಿಂತಿದ್ದನು. ಅಬ್ಬುಗೆ ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಎಷ್ಟು ಅಗತ್ಯ ಎಂದು ತಿಳಿ ಹೇಳಿ ರೂಬಿಗೆ ತನ್ನ ಓದನ್ನು ಮುಂದುವರಿಸಲು ಸಹಾಯ ಮಾಡಿದ್ದನು. ಅಬ್ಬು ರೂಬಿಯ ಬಳಿ ಮಾತು ತಗೊಂಡಿದ್ದನು, ಯಾವ ಹುಡುಗನ ಸಹವಾಸವೂ ಮಾಡಬಾರದೆಂದು. ಚಾಚನ ಮೇಲೆಯೇ ಅವಳ ಎಲ್ಲ ಜವಾಬ್ದಾರಿಯನ್ನು ಹೊರಿಸಿದನು. ರೂಬಿ ಮಾತಿನಂತೆ ತನ್ನ ಓದಿನಲ್ಲಷ್ಟೇ ಗಮನ ಹರಿಸುತ್ತಿದ್ದಳು. ಆಕೆಗೆ ತನ್ನ ಚಾಚನ ಮೇಲೆ ಪ್ರೀತಿ ಹೆಚ್ಚಿತು ಮತ್ತು ತನಗೋಸ್ಕರ ಯಾಕೆ ಇಷ್ಟೆಲ್ಲ ಮಾಡುತ್ತಿದ್ದಾನೆ ಅನುಮಾನವೂ ಆಗಾಗ ಬರುತ್ತಿತ್ತು. ಆದರೆ ಚಾಚಾ ರೂಬಿಯನ್ನು ತುಂಬ ಎಚ್ಚರಿಕೆಯಿಂದ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ರೂಬಿಯ ಬೇಕು ಬೇಡ ಎಲ್ಲವನ್ನೂ ತಿಳಿದುಕೊಂಡಿದ್ದನು. ರೂಬಿ ಕೂಡ ತನ್ನ ಚಾಚನನ್ನು ತುಂಬ ಹಚ್ಚಿಕೊಂಡಳು. ಕಾಲೇಜಿನಲ್ಲಿ ಯಾರೊಂದಿಗೂ ಜಾಸ್ತಿ ಬೆರೆಯುತ್ತಿರಲಿಲ್ಲ ಮತ್ತು ಕಾಲೇಜಿನಲ್ಲಾದ ಪ್ರತಿಯೊಂದು ಘಟನೆಗಳನ್ನು ಚಾಚನ ಬಳಿ ಹೇಳುತ್ತಿದ್ದಳು. ಆತನೂ ಕೂಡ ರೂಬಿ ಜೊತೆ ತುಂಬ ಬೆರೆಯುತ್ತಿದ್ದ. ದಿನಗಳು ಉರುಳಿದಂತೆ ಚಾಚಾ ರೂಬಿಯನ್ನು ಬೇರೆ ದೃಷ್ಟಿಯಲ್ಲಿ ನೋಡಲು ಶುರು ಮಾಡಿದನು. ಇದನ್ನು ರೂಬಿ ಕೂಡ ಗಮನಿಸಿದಳು. ಬೆಣ್ಣೆಯಂತಹ ಬಿಳುಪಾದ ಮೈಬಣ್ಣ, ನಕ್ಕಾಗ ಮಿನುಗುವ ಮುತ್ತಿನಂತಹ ಹಲ್ಲುಗಳು, ಕೆಂಪು ತುಟಿ, ಜಿಂಕೆ ಕಣ್ಣುಗಳು ಕಾಲೇಜಿನಲ್ಲಂತೂ ಹುಡುಗರ ನಿದ್ದೆಗೆಡಿಸಿತ್ತು. ಈಗ ಚಾಚಾ ಕೂಡ ಅವಳನ್ನು ಮೇಲಿನಿಂದ ಕೆಳಕ್ಕೆ ನೋಡುತ್ತಿದ್ದಾನೆ. ಆದರೆ ರೂಬಿ ಆತನನ್ನು ತುಂಬ ಹಚ್ಚಿಕೊಂಡಿದ್ದರಿಂದ ಚಾಚನ ಈ ವರ್ತನೆಯಿಂದ ಕಳವಳಗೊಳ್ಳಲಿಲ್ಲ. ಆತ ಅವಳ ಜೊತೆ ಮಾತನಾಡುತ್ತಿದ್ದಾಗಲೆಲ್ಲ ಕೆನ್ನೆ ಮತ್ತು ತುಟಿಯನ್ನು ಹಿಂಡಿ ಅವಳನ್ನು ಸ್ಪರ್ಶಿಸಲು ಶುರು ಮಾಡಿದ. ಚಾಚನ ಹೆಂಡತಿ ಸತ್ತು 15 ವರ್ಷವಾಗಿತ್ತು. ಮಕ್ಕಳಿರಲಿಲ್ಲ. ಆನಂತರ ಬೇರೆ ಮದುವೆ ಆಗಲಿಲ್ಲ. ಕಾಲೇಜಿನಲ್ಲಿ ರೂಬಿಗೆ ರೀನಾ ಎಂಬ ಹುಡುಗಿಯ ಪರಿಚಯ ಆಗಿ ಅವರಿಬ್ಬರು ಆತ್ಮೀಯ ಸ್ನೇಹಿತೆಯರಾದರು. ಆದಾಗಲೇ ರೀನಾಗೆ ಮದುವೆಗೆಂದು ಮನೆಯವರು ಗಂಡು ನೋಡಿದ್ದರು. ರೂಬಿಗೆ ತನ್ನ ಭಾವಿ ಗಂಡನನ್ನು ತೋರಿಸುವುದಕ್ಕಾಗಿ ಆಕೆ ಹೇಳಿದಳು. ಅಷ್ಟೇ ಅಲ್ಲದೆ ಅವನೊಂದಿಗೆ ರೀನಾ ಏನೆಲ್ಲ ಚೆಲ್ಲಾಟಗಳನ್ನು ಆಡಿದ್ದಾಳೆಂದು ಹೇಳಿದ್ದಳು. ಮದುವೆಯ ಮುಂಚೆಯೇ ಅವರಿಬ್ಬರ ನಡುವೆ ಎಲ್ಲವೂ ನಡೆದು ಹೋಗಿತ್ತು. ರೂಬಿಗೂ ಇದನ್ನೆಲ್ಲ ಕೇಳುತ್ತಾ ಗಂಡು ಹೆಣ್ಣಿನ ಸಂಬಂಧಗಳ ವಿಷಯಗಳಲ್ಲಿ ಆಸಕ್ತಿ ಹಾಗೂ ಕುತೂಹಲ ಹೆಚ್ಚಿತು. ರೂಬಿಗೆ ಯಾರೂ ಬಾಯ್ ಫ್ರೆಂಡ್ ಇರಲಿಲ್ಲ. ಹಾಗಾಗಿ ರೀನಾಳ ಬಾಯಿಂದ ಈ ವಿಷಯವನ್ನು ಕೇಳುತ್ತಿದ್ದಾಗ ಅವಳ ತಲೆಯಲ್ಲಿ ಚಾಚನ ನೆನಪೇ ಬರುತ್ತಿತ್ತು. ರಾತ್ರಿ ಮಲಗುವಾಗ ರೂಬಿ ರೀನಾ ಹೇಳಿದ್ದ ತನ್ನ ಭಾವಿ ಗಂಡನ ಜೊತೆ ನಡೆಸಿದ ಸರಸದಾಟದ ಕಥೆಗಳನ್ನು ತಾನು ತನ್ನ ಚಾಚನ ಜೊತೆ ಆಡುತ್ತಿರುವ ರೀತಿ ಕಲ್ಪಿಸುತ್ತಾ ಆನಂದ ಪಡುತ್ತಿದ್ದಳು. ನಂತರ ಇದೆಲ್ಲ ತಪ್ಪು ಎಂದು ತನ್ನ ಅರಿವಿಗೆ ಬುದ್ಧಿ ಹೇಳಿ ಕಣ್ಣು ಮುಚ್ಚಿ ತೆಪ್ಪಗೆ ಮಲಗುತ್ತಿದ್ದಳು.
ರೂಬಿಗೆ ಚಾಚಾ ತನ್ನ ಬಗ್ಗೆ ಯಾವ ರೀತಿ ಆಲೋಚಿಸುತ್ತಿದ್ದಾನೆ ಎಂಬ ಗೊಂದಲವಿತ್ತು. ಆದರೆ ಅದನ್ನು ಎಂದಿಗೂ ಪರೀಕ್ಷಿಸುವ ಧೈರ್ಯ ಮಾಡಲಿಲ್ಲ. ಯಾಕೆಂದರೆ ಹಲವು ಬಾರಿ ಚಾಚನ ನಡತೆ ತುಂಬ ಶಿಸ್ತನ್ನು ತೋರ್ಪಡಿಸುತ್ತಿತ್ತು. ಆಗಾಗ ರೂಬಿಗೆ ಆಕೆಯ ಅಬ್ಬು ಹೇಳಿದ ಮಾತುಗಳನ್ನು ನೆನಪಿಸುತ್ತಿದ್ದನು. ನೋಡು ರೂಬಿ, ನೀನು ಚೆನ್ನಾಗಿ ಓದಿ ಒಳ್ಳೆ ಅಂಕ ತೆಗೀಲಿಲ್ಲ ಅಂದರೆ ನಾನು ನಾಳೆನೇ ಯಾವನಾದರೂ ಹುಡುಗನ ಜೊತೆ ನಿಖಾ ಮಾಡಿಬಿಡ್ತೀನಿ ಎಂದು ಹೇಳುತ್ತಾ ರೂಬಿಯನ್ನು ಎಚ್ಚರಿಸುತ್ತಿದ್ದನು. ರೂಬಿ ಕೂಡ ತನ್ನ ಆಲೋಚನೆಗಳನ್ನು ನಿಯಂತ್ರಿಸಿ ಭಾವನೆಗಳನ್ನು ಪಕ್ಕಕ್ಕಿಟ್ಟು ಬರೀ ಓದಿನತ್ತ ಗಮನ ಹರಿಸಲು ಪ್ರಯತ್ನಿಸಿದಳು. ಆದರೆ ಯೌವನ ಅನ್ನುವುದು ಕುರುಡು ಎಂದು ಹೇಳುತ್ತಾರಲ್ಲವೇ, ಅದೇ ರೀತಿ ರೂಬಿಯ ಮೊಲೆಗಳು ಬೆಳೆದಂತೆ ಆಕೆಯ ಆಲೋಚನೆಗಳಲ್ಲಿ ಚಂಚಲತೆ ಜಾಸ್ತಿಯಾಗುತ್ತಾ ಹೋಯಿತು. ಚಳಿ ಶುರುವಾದಾಗ ಹೇಗೆ ದೇಹವು ಶಾಖವನ್ನು ಬಯಸುತ್ತದೆಯೋ ಅದೇ ರೀತಿ ಯೌವನದ ಹವಸಿನಲ್ಲಿ ರೂಬಿ ಆಸೆಯ ಬೆಂಕಿಗೆ ತನ್ನ ಮೈಯೊಡ್ಡಿದ್ದಳು. ತನ್ನ ಗೆಳತಿ ರೀನಾ ಜೊತೆ ಮುಂಚಿನಂತೆಯೇ ದಿನಚರಿಯನ್ನು ಮುಂದುವರೆಸಿದಳು. ಒಂದು ಭಾನುವಾರದ ರಜೆಯಲ್ಲಿ ರೂಬಿ ತನ್ನ ಅಮ್ಮಿ ಜೊತೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅಬ್ಬು ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದನು. ಮಧ್ಯಾಹ್ನ ಚಾಚಾ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದನು. ರೂಬಿ, ಒಂದು ಲೋಟ ನೀರು ತಗೊಂಬಾ ಎಂದು ತನ್ನ ರೂಮಿನಿಂದಲೇ ಕೂಗಿದ. ರೂಬಿ ನೀರು ತಗೊಬಂದು ಚಾಚನಿಗೆ ಕೊಟ್ಟು ಅವನ ಬಳಿ ಕುಳಿತಳು. ಚಾಚು, ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ಎಂದಿನಂತೆ ರೂಬಿ ತನ್ನ ಮನದಲ್ಲಿದ್ದ ಮಾತನ್ನು ಹೇಳಲು ಶುರು ಮಾಡಿದಳು. ಏನಾಯಿತು ಎಂದು ಚಾಚಾ ಕುತೂಹಲದಿಂದಲೇ ಕೇಳಿದ. ರೂಬಿ ಇನ್ನಷ್ಟು ಚಾಚನ ಹತ್ತಿರ ಹೋಗಿ ಪಿಸುಗುಟ್ಟಿದಳು. ನನ್ನ ಫ್ರೆಂಡ್ ಹೇಳಿದಳು, ಇಂಟರ್ನೆಟ್ನಲ್ಲಿ ಬಗೆ ಬಗೆಯ ವಿಡಿಯೋಗಳು ಸಿಗುತ್ತವೆ ಮತ್ತು ಅದರಲ್ಲಿ ಹಲವು ರೀತಿಯ ಮಾಲು ಮಾದತೆ ಕಾಣಬಹುದಂತೆ. ನೀನು ಕೂಡ ಅಂತಹ ವಿಡಿಯೋ ನೋಡಿರ್ತೀಯ. ಚಾಚಾ ಗೊಂದಲಕ್ಕೊಳಗಾದನು. ಏನನ್ನೋ ಹೇಳದೆ ರೂಬಿಯ ಮುಖವನ್ನೇ ನೋಡುತ್ತಿದ್ದ. ಚಾಚಾ, ನನಗೂ ವಿಡಿಯೋಗಳನ್ನು ತೋರಿಸು ಎಂದು ರೂಬಿ ಹಠ ಮಾಡಲು ಶುರು ಮಾಡಿದಳು. ಆದರೆ ಚಾಚಾ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ರೂಬಿ ಚಾಚಾ ನೋಡುತ್ತಿದ್ದ ರೀತಿ ಕಂಡು ತಾನೀಗ ಏಟು ತಿನ್ನುವನೆ ಎಂದು ಅಂದುಕೊಂಡಳು. ಆದರೆ ಚಾಚಾ ರೂಬಿಯ ಗಲ್ಲವನ್ನು ಹಿಡಿದು ಹೇಳಿದ, ನೋಡು ರೂಬಿ, ಈ ರೀತಿ ನಿನ್ನ ಅಬ್ಬುವನೆದುರು ಯಾವತ್ತಿಗೂ ಮಾತನಾಡಬೇಡ. ಇಲ್ಲಾಂದರೆ ನಿನ್ನ ಜೊತೆ ನನ್ನನ್ನು ಹೆಡೆಮುರಿ ಕಟ್ಟಿಸ್ತಾನೆ. ಯಾಕಂದರೆ ನಿನ್ನ ಜವಾಬ್ದಾರಿಯನ್ನು ನಾನು ಹೊತ್ತಿದ್ದೇನೆ ಎಂದನು. ರೂಬಿ ನಿರಾಸೆಗೊಂಡಳು. ತನ್ನ ಗಲ್ಲದ ಮೇಲೆ ಇದ್ದ ಚಾಚನ ಕೈಯನ್ನು ಸರಿಸಿ ಕೂತಲ್ಲೇ ಅವನಿಂದ ದೂರ ಸರಿದಳು. ನಿನ್ನ ಅಬ್ಬು ಈ ಮನೆಯಿಂದ ನನ್ನನ್ನು ಹೊರಹಾಕಿದರೆ ನಿನಗೆ ಇಷ್ಟವಾಗುತ್ತದೆಯೇ ಎಂದು ರೂಬಿಯ ಬಳಿ ಕೇಳಿದಳು. ರೂಬಿ ಇಲ್ಲ ಎಂದು ಬೇಜಾರಿನಿಂದ ಮುಖ ಊದಿಸಿಕೊಂಡೇ ತಲೆಯಾಡಿಸಿದಳು. ಸರಿ, ಹಾಗಾದರೆ ರಾತ್ರಿ ನನ್ನ ರೂಮಿಗೆ ಬಾ, ಇಬ್ಬರು ಜೊತೆಯಲ್ಲೇ ವಿಡಿಯೋ ನೋಡೋಣಂತೆ, ಏನಂತೀಯ ಎಂದು ಚಾಚಾ ಹೇಳಿದ. ರೂಬಿ ಚಾಚನ ಮಾತು ಕೇಳಿ ಖುಷಿಯಿಂದ ಕುಣಿದು ಕುಪ್ಪಳಿಸಿದಳು. ಚಾಚನ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೋದಳು. ರಾತ್ರಿ ಆಗುವುದರೊಳಗೆ ರೂಬಿ ತನ್ನ ಎಲ್ಲ ಓದು ಬರಹವನ್ನು ಮುಗಿಸಿದಳು. ಯಾಕೆಂದರೆ ಓದಿನ ವಿಷಯದಲ್ಲಿ ಚಾಚಾ ತುಂಬಾ ಶಿಸ್ತು ವಹಿಸುತ್ತಿದ್ದ. ರಾತ್ರಿ ಊಟ ಮುಗಿಸಿ ಎಲ್ಲರೂ ಮಲಗಿದ ನಂತರ ರೂಬಿ ಚಾಚನ ಕೋಣೆಗೆ ಹೋದಳು. ಚಾಚಾ ಮಂಚದ ಮೇಲೆ ಕೂತು ಹುಡುಗಿಯರ ಮ್ಯಾಗಝೀನನ್ನು ಓದುತ್ತಿದ್ದ. ರೂಬಿ ಬಂದದನ್ನು ನೋಡಿದ ತಕ್ಷಣ ಮ್ಯಾಗಝೀನನ್ನು ಮಡಚಿ ಪಕ್ಕಕ್ಕಿಟ್ಟ. ರೂಬಿ ಚಾಚನ ಮಗ್ಗುಲಲ್ಲೇ ಬಂದು ಮಲಗಿದಳು. ಚಳಿಗಾಲದ ಚಳಿ ಜೋರಿದ್ದ ಕಾರಣ ಚಾಚನ ಕಂಬಳಿಯನ್ನು ಹೊದ್ದುಕೊಂಡಳು. ಚಾಚಾ ತನ್ನ ಮೊಬೈಲ್ ತೆಗೆದು ವಿಡಿಯೋವನ್ನು ರೂಬಿಗೆ ತೋರಿಸಿದ. ಅವಳ ಮನದಲ್ಲಿ ವಿಚಿತ್ರ ಭಾವನೆಗಳು ಮೂಡತೊಡಗಿದವು. ಹಿಂದೆಂದೂ ಇಂತಹ ಭಾವನೆಗಳನ್ನು ರೂಬಿ ಅನುಭವಿಸಿರಲಿಲ್ಲ. ಅಷ್ಟರಲ್ಲಿ ಬಾಗಿಲ ಬಳಿ ಸದ್ದಾಯಿತು. ಅಬ್ಬು ಅಲ್ಲಿ ನಿಂತಿದ್ದನು. ರೂಬಿ, ಇಷ್ಟೊತ್ತಲ್ಲಿ ಚಾಚನ ರೂಮಲ್ಲಿ ಏನು ಮಾಡ್ತಿದ್ದೀಯಾ? ರೂಬಿ ಮತ್ತು ಚಾಚಾ ಕಕ್ಕಾಬಿಕ್ಕಿಯಾದರು. ಭಯ್ಯ, ರೂಬಿಗೆ ಸೈನ್ಸ್ ವಿಷಯದ ಬಗ್ಗೆ ಕೆಲವು ವಿಡಿಯೋಗಳನ್ನು ತೋರಿಸ್ತಾ ಇದ್ದೆ ಎಂದು ಚಾಚಾ ಹೇಳಿದ. ಯಾವ ಸೈನ್ಸು ಎಂದು ಅಬ್ಬು ಕೇಳಿದ. ಅದೇ ಭಾಜನ್, ಫಿಸಿಕ್ಸ್, ಕೆಮಿಸ್ಟ್ರಿ ಅಂತ ಇದೆಯಲ್ಲ
ಎಂದು ಚಾಚಾ ಹೇಳಿದ. ರಾತ್ರಿ ತುಂಬ ಲೇಟಾಗಿದೆ, ರೂಬಿ ಹೋಗಿ ಮಲ್ಕೋ ಎಂದು ಅಬ್ಬು ರೂಬಿ ಮೇಲೆ ಗದರಿದನು. ರೂಬಿ ತನ್ನ ಕೋಣೆಯತ್ತ ಓಡಿದಳು. ನಂತರ ಹಲವು ಗಂಟೆಗಳ ಕಾಲ ಅಬ್ಬು ಮತ್ತು ಚಾಚಾ ವ್ಯವಹಾರದ ಬಗ್ಗೆ ಮಾತನಾಡುತ್ತಿದ್ದರು. ರೂಬಿ ತನ್ನ ಅಬ್ಬು ಚಾಚನ ರೂಮಿಂದ ಹೊರಟು ಹೋದ ತಕ್ಷಣವೇ ಮತ್ತೆ ವಿಡಿಯೋ ನೋಡುವುದನ್ನು ಮುಂದುವರಿಸಬಹುದು ಎಂದುಕೊಂಡಳು. ಆದರೆ ತುಂಬ ಹೊತ್ತಾದರೂ ಅಬ್ಬು ಚಾಚನ ಕೋಣೆಯಿಂದ ಹೊರಡಲೇ ಇಲ್ಲ. ರೂಬಿ ಕಾದು ಕಾದು ಸುಸ್ತಾಗಿ ನಿದ್ದೆ ಮಾಡಿದಳು. ಮರುದಿನವೂ ಕೂಡ ರೂಬಿ ತನ್ನ ಕೆಲಸವನ್ನು ಮುಗಿಸಿ ಚಾಚನ ರೂಮಿಗೆ ಹೋದಳು. ಆದರೆ ಚಾಚಾ ಫೋನಿನಲ್ಲಿ ವ್ಯವಹಾರದ ವಿಷಯ ಮಾತನಾಡುತ್ತಾ ಇದ್ದನು. ರೂಬಿ ಬಂದದನ್ನು ನೋಡಿ ಆಕೆಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬರಲು ಹೇಳಿದನು. ರೂಬಿ ನಿರಾಸೆಯಿಂದ ತನ್ನ ರೂಮಿಗೆ ಹೋದಳು. 10 ನಿಮಿಷ ಗಡಿಯಾರ ನೋಡುತ್ತಾ ಕುಳಿತಳು. ನಂತರ ಚಾಚನ ರೂಮಿನ ಬಳಿ ಹೋದಾಗ ಆತ ಬಾಗಿಲು ಲಾಕ್ ಮಾಡಿ ಮಲಗಿದ್ದ. ರೂಬಿಗೆ ಕೆಟ್ಟ ಕೋಪ ಬಂತು. ತನ್ನ ರೂಮಿಗೆ ಹೋಗಿ ಮಲಗಿದಳು. ಮರುದಿನ ಬೆಳಿಗ್ಗೆ ಅಬ್ಬು ಬೇಗನೆ ಕೆಲಸಕ್ಕೆ ಹೋಗಿದ್ದ. ಆತ ಹೋಗುವುದನ್ನೇ ಕಾಯುತ್ತಿದ್ದ ರೂಬಿ ತನ್ನ ಅಮ್ಮಿಯ ಬಳಿ ತನಗೊಂದು ಮೊಬೈಲ್ ತೆಗೆದುಕೊಳ್ಳಲು ಹಠ ಹಿಡಿದಳು. ಅಮ್ಮಿ ಚಾಚನೊಂದಿಗೆ ಈ ವಿಚಾರವನ್ನು ಮಾತಾಡುವುದಾಗಿ ಹೇಳಿದಳು. ಅದಕ್ಕೆ ರೂಬಿ ಅಮ್ಮಿಯನ್ನು ತಡೆದು ಈ ವಿಷಯವನ್ನು ಚಾಚಾ ಮತ್ತು ಅಬ್ಬು ಇಬ್ಬರಿಗೂ ತಿಳಿಯಬಾರದೆಂದು ತನಗೆ ಅಮ್ಮಿಯೇ ಮೊಬೈಲ್ ತೆಗೆಸಿಕೊಡಬೇಕೆಂದು ಹಠ ಹಿಡಿದಳು. ಅಮ್ಮಿಗೂ ಪಾಪ ಎನಿಸಿತು. ಕಾಲೇಜಿನಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುವಾಗ ರೂಬಿಗೂ ಆಸೆ ಆಗದೆ ಇರುತ್ತದೇನು? ಅಮ್ಮಿ ಎಷ್ಟೋ ವರ್ಷಗಳಿಂದ ಅಬ್ಬು ಮನೆಗೆ ತರಕಾರಿ ಸಾಮಾನುಗಳನ್ನು ಕೊಳ್ಳಲು ಕೊಟ್ಟ ಹಣದಲ್ಲಿ ಉಳಿದ ಚಿಲ್ಲರೆ ಕಾಸನ್ನು ಒಟ್ಟುಗೂಡಿಸಿಟ್ಟಿದ್ದಳು. ಅದನ್ನು ತೆಗೆದು ಎಣಿಸತೊಡಗಿದಳು. ಸುಮಾರು 7,000 ರೂಪಾಯಿ ಜಮಾ ಆಗಿತ್ತು. ಅದನ್ನು ರೂಬಿಗೆ ಕೊಟ್ಟಳು. ಅದೇ ದಿನ ರೂಬಿ ಕಾಲೇಜು ಮುಗಿದ ನಂತರ ತನ್ನ ಗೆಳತಿ ರೀನಾ ಜೊತೆ ಮೊಬೈಲ್ ಅಂಗಡಿಗೆ ಹೋಗಿ ಮೊಬೈಲ್ ಮತ್ತು ಒಂದು ಸಿಮ್ಮನ್ನು ಖರೀದಿಸಿದಳು. ರಾತ್ರಿ ರೂಬಿ ತನ್ನ ರೂಮಿನಲ್ಲಿ ಓದುತ್ತಾ ಕುಳಿತಿದ್ದಳು. ಆಗ ಚಾಚಾ ಅಲ್ಲಿಗೆ ಬರುತ್ತಾನೆ. ಅವನ ಮುಖ ಸಪ್ಪೆಯಾಗಿರುತ್ತದೆ. ರೂಬಿ ಇದನ್ನು ಗಮನಿಸುತ್ತಾಳೆ. ಯಾಕೆ ಚಾಚಾ ಒಂಥರ ಇದ್ದೀರಾ? ನನ್ನಿಂದ ತಪ್ಪಾಗಿದೆ. ನಿನ್ನ ಜೊತೆ ಇಷ್ಟು ದಿನ ನಾನು ನಡ್ಕೊಂಡ ರೀತಿ, ನಿನ್ನ ಮೇಲಿದ್ದ ಆಸೆ ಎಲ್ಲನೂ ದೊಡ್ಡ ತಪ್ಪು. ಚಾಚನ ಮಾತು ಕೇಳಿ ರೂಬಿ ಮರುಕಗೊಂಡಳು. ಇದರಲ್ಲಿ ನನ್ನ ತಪ್ಪು ಕೂಡ ಇದೆ ಚಾಚಾ ಎಂದು ಬೇಸರದಿಂದ ನುಡಿದಳು. ನಿಂದಾದರೂ ಚಿಕ್ಕ ವಯಸ್ಸು, ದೊಡ್ಡವನಾಗಿ ನಾನೇ ತಪ್ಪು ಮಾಡಿದೆ ಎಂದು ಹೇಳಿ ಚಾಚಾ ಅಲ್ಲಿಂದ ಹೋದನು. ರೂಬಿಗೆ ಓದನ್ನು ಮುಂದುವರಿಸಲು ಮನಸ್ಸಾಗಲಿಲ್ಲ. ಪುಸ್ತಕ ಮಡಚಿ ತಾನು ಮಲಗಿದಳು. ಮರುದಿನ ಬೆಳಿಗ್ಗೆ ರೂಬಿ ಎದ್ದಾಗ ಚಾಚಾ ಲಗೇಜ್ ಪ್ಯಾಕ್ ಮಾಡುತ್ತಿದ್ದ. ರೂಬಿ ಅದನ್ನು ಕಂಡು ಆಶ್ಚರ್ಯಕ್ಕೊಳಗಾದಳು. ಚಾಚನ ಬಳಿ ಎಲ್ಲಿಗೆ ಹೋಗುತ್ತಿರುವುದೆಂದು ಕೇಳಿದಳು. ಈ ಊರಲ್ಲಿ ನನ್ನ ವ್ಯಾಪಾರ ನಡೀತಾ ಇದೆ ರೂಬಿ, ಹಾಗಾಗಿ ಬಾಂಬೆಗೆ ಹೋಗಿ ಏನಾದರೂ ಹೊಸತು ವ್ಯಾಪಾರ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಬ್ಬು, ಅಮ್ಮಿ, ರೂಬಿ ಸೇರಿ ಚಾಚನನ್ನು ಬೀಳ್ಕೊಟ್ಟರು. ಆತ ಆಟೋ ಏರಿ ಹೊರಟು ಹೋದ. ರೂಬಿಯ ಕಣ್ಣಲ್ಲಿ ನೀರಿಳಿಯುತ್ತಿತ್ತು. ಅಮ್ಮಿ ಜೊತೆ ತಾನಿಂದು ಕಾಲೇಜಿಗೆ ಹೋಗುವುದಿಲ್ಲ ಎಂದು ಹೇಳಿ ತನ್ನ ರೂಮಿಗೆ ಹೋಗಿ ಮಲಗಿಕೊಂಡಳು. ಅಬ್ಬು ಕೂಡ ಆಕೆ ದುಃಖದಲ್ಲಿರುವುದನ್ನು ಕಂಡು ಏನೂ ಮಾತನಾಡಲಿಲ್ಲ. ಆ ದಿನ ರೂಬಿ ಸರಿಯಾಗಿ ಊಟ ತಿಂಡಿಯೂ ಮಾಡಲಿಲ್ಲ. ಇಡೀ ದಿನ ತನ್ನ ರೂಮಿನಲ್ಲೇ ಮಲಗಿದ್ದಳು. ಆಕೆಯ ಗೆಳತಿ ಹಲವು ಬಾರಿ ಅವಳಿಗೆ ಫೋನ್ ಮಾಡಿದ್ದಳು. ರೂಬಿಯ ಹೊಸ ಮೊಬೈಲ್ ಫೋನು ಅವಳ ಬಾಗಿನೊಳಗೆ ವೈಬ್ರೇಷನ್ ಮೋಡಿನಲ್ಲಿ ಇಟ್ಟಿದ್ದಳು. ಬ್ಯಾಗನ್ನು ತನ್ನ ಪಕ್ಕದಲ್ಲೇ ಇರಿಸಿಕೊಂಡಿದ್ದ ಕಾರಣ ಫೋನ್ ಪದೇ ಪದೇ ವೈಬ್ರೇಟ್ ಆಗಿ ಗುಯ್ ಎಂದು ಸದ್ದಾಗುತ್ತಿದ್ದುದು ಆಕೆಗೆ ಕೇಳುತ್ತಿತ್ತು. ಆದರೂ ಆಕೆ ಫೋನ್ ಎತ್ತಲಿಲ್ಲ. ಬಿಟ್ಟು ಹೋದ ತನ್ನ ಚಾಚನ ನೆನೆಯುತ್ತಾ ರೂಬಿಗೆ ನಿದ್ದೆ ಜಾರಿದುದೇ ಗೊತ್ತಾಗಲಿಲ್ಲ. ಎಚ್ಚರಗೊಂಡಾಗ ರಾತ್ರಿಯಾಗಿತ್ತು. ರೂಬಿ ತನ್ನ ರೂಮಿನಿಂದ ಹೊರಗೆ ಬಂದಳು. ರಾತ್ರಿ ಗಂಟೆ 8:30 ಆಗಿತ್ತು. ಅಬ್ಬು ಊಟ ಮುಗಿಸಿ ಮಲಗಿದ. ಅಡುಗೆ ಮನೆಯಲ್ಲಿ ಪಾತ್ರೆ ಸದ್ದಾಯಿತು.
ರೂಬಿ ಅತ್ತ ನಡೆದಳು. ಅಮ್ಮಿ ಪಾತ್ರೆಗಳನ್ನು ತೊಳೆಯುತ್ತಿದ್ದಳು. ಅಬ್ಬು ನಿನಗೋಸ್ಕರ ಅಂತಲೇ ಬಿರಿಯಾನಿ ತಂದಿದ್ದಾರೆ, ತಗೋ ತಿನ್ನು ಎಂದು ಹೇಳಿ ಅಮ್ಮಿ ಬಿರಿಯಾನಿ ಪ್ಯಾಕೆಟ್ ತೆರೆದಿಟ್ಟು ರೂಬಿಯ ಮುಂದೆ ಇಟ್ಟಳು. ಬಿರಿಯಾನಿಯ ಸುವಾಸನೆ ಮೂಗಿಗೆ ಬಡಿತಿದ್ದಂತೆ ರೂಬಿಯ ಹೊಟ್ಟೆ ಚುರುಕೆಂದು ಸದ್ದು ಮಾಡಿತು. ಬಿರಿಯಾನಿ ತಿಂದು ಮುಗಿಸಿ ಅಮ್ಮಿಗೂ ಪಾತ್ರೆ ತೊಳೆಯಲು ಸಹಾಯ ಮಾಡಿ ರೂಬಿ ನನ್ನ ರೂಮಿಗೆ ಹೋದಳು. ದಿನವಿಡೀ ನಿದ್ದೆ ಮಾಡಿದ್ದರಿಂದ ಎಷ್ಟೇ ಕಣ್ಣು ಮುಚ್ಚಿ ನಿದ್ರಿಸಲು ಪ್ರಯತ್ನಿಸಿದರೂ ರೂಬಿಗೆ ನಿದ್ದೆಯೇ ಬರಲಿಲ್ಲ. ತುಂಬ ಹೊತ್ತು ಹಾಸಿಗೆ ಮೇಲೆ ಹೊರಳಾಡಿಕೊಂಡೇ ಇದ್ದಳು. ಬ್ಯಾಗಿನಲ್ಲಿದ್ದ ತನ್ನ ಮೊಬೈಲ್ ತೆರೆದಳು. ರೀನಾಳ ಮಿಸ್ ಕಾಲ್ಗಳು ಸಾಲು ಸಾಲಾಗಿದ್ದವು. ಅದಲ್ಲದೆ ಮೆಸೇಜ್ ಕೂಡ ಮಾಡಿದ್ದಳು. ಆ ಮೆಸೇಜ್ಗಳಲ್ಲಿ ರೂಬಿ ಕಾಲೇಜಿಗೆ ಬರದ ಕಾರಣ ರೀನಾ ಚಿಂತೆಗೆ ಒಳಗಾಗಿರುವುದು ಎದ್ದು ಕಾಣುತ್ತಿತ್ತು. ರೂಬಿ ಅವಳಿಗೆ ಫೋನ್ ಮಾಡೋಣ ಎಂದುಕೊಂಡಳು. ಆದರೆ ರಾತ್ರಿ 10 ಕಳೆದಿದ್ದರಿಂದ ರೀನಾ ನಿದ್ದೆ ಮಾಡಿರಬಹುದು ಎಂದುಕೊಂಡು ನಾಳೆ ಕಾಲೇಜಿಗೆ ಬರುತ್ತೇನೆ ಎಂದು ಮೆಸೇಜ್ ಕಳಿಸಿ ಫೋನ್ ಬ್ಯಾಗೊಳಗೆ ಇಟ್ಟಳು. ಇಟ್ಟು ಹಾಸಿಗೆ ಕಡೆ ತಿರುಗುವಷ್ಟರಲ್ಲಿ ಮೆಸೇಜ್ ಬಂದ ಸದ್ದಾಯಿತು. ಬಹುಶಃ ರೀನಾಳೇ ಮೆಸೇಜ್ ಮಾಡಿರಬಹುದು ಎಂದುಕೊಂಡು ತಕ್ಷಣ ಬ್ಯಾಗಿನಿಂದ ಮೊಬೈಲ್ ತೆರೆದು ನೋಡಿದಳು. ಹಾಯ್ ಎಂದು ಬರೆದಿತ್ತು. ಆದರೆ ಅದು ರೀನಾಳ ಕಡೆಯಿಂದ ಬಂದ ಮೆಸೇಜ್ ಆಗಿರಲಿಲ್ಲ. ಯಾವುದೋ ಅನಾಮಧೇಯ ನಂಬರಿನಿಂದ ಮೆಸೇಜ್ ಬಂದಿತ್ತು. ಕತೆ ಮುಂದುವರಿಯಲಿದೆ ಮುಂದಿನ ವಿಡಿಯೋದಲ್ಲಿ.